ರಾಜ್ಯ ರಾಜಕಾರಣದಲ್ಲಿ ಈ ಆಣೆ ಪ್ರಮಾಣ ಮಾಡ್ತೀವಿ ಅಂತ ಹೇಳಿ ಹಿಂಸರ್ದಿ ಓಡೋದಂತ ಸಾಕಷ್ಟು ಉದಾಹರಣೆಗಳು ಘಟನೆಗಳು ನಾವೆಲ್ಲ ನೋಡ್ಬಿಟ್ಟಿದೀವಿ. ಇದರಲ್ಲಿ ಭಗವಂತನ ಮುಂದಿಟ್ಕೊಂಡು ನಾವು ಆಣೆ ಪ್ರಮಾಣದ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಆತ್ಮಸಾಕ್ಷಿಗೆ ನಮಗೆ ಅನುಗುಣವಾಗಿ ನಾವು ಕೆಲಸ ಮಾಡಿದೀವಾ ಮಾಡ್ತಾ ಇದೀವ ಅಂತಕ್ಕಂಥ ಪ್ರಶ್ನೆ ಅವ್ರಿಗವ್ರು ಕೇಳ್ಕೊಂಡ್ರೆ ಸಾಕಾಗಿದೆ. ಒಂದು. ಎರಡನೇದು, ನಾನು ಈಗ ತಾನೇ ಹೇಳಿದೆ, ಕುಮಾರಣ್ಣ ಅವರು ಹೌದು ಕೇವಲ ಬಿಡದಿ ಒಂದೇ ಅಲ್ಲ 5 ಭಾಗದಲ್ಲಿ ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರು. ಕಾರಣ ಏನಂದ್ರೆ ಬೆಂಗಳೂರು ನಗರ ವಿಸ್ತಾರವಾಗಿ ಬೆಳೀತಾ ಇತ್ತು. ಅದರಿಂದ ಇಲ್ಲೇನಾದ್ರೂ ಜನಕ್ಕೆ ಅನುಕೂಲ ಆಗಬಹುದು ಅನ್ನತಕ್ಕಂಥ ದೃಷ್ಟಿಯಲ್ಲಿ ಮಾಡಿದ್ರು ಹೊರತುಪಡಿಸಿ, ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಕೃಷ್ಣ ಕಚೇರಿಯಲ್ಲಿ 1 ಅಲ್ಲ 2 ಅಲ್ಲ 3 ಸಭೆ ಮಾಡ್ತಾರೆ. ಯಾರೋ ರೈತರು ಅದ್ರ ಬಗ್ಗೆ ಯಾವ್ದೋ ಒಂದು ನ್ಯೂಸ್ ಚಾನೆಲ್ಗೆ ಅಲ್ಲಿ ಹೋರಾಟಕ್ಕೆ ಕೂತಂತ ರೈತರು ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ನಾವೇನ್ ಕತೆ ಕಟ್ಟದ್ ಬೇಡ, ಇರ್ತಕ್ಕಂಥ ವಾಸ್ತವಾಂಶ ಅದನ್ನ ತಿರ್ಚಕ್ಕೂ ಆಗಲ್ಲ, ಅಳ್ಸಕ್ಕೂ ಆಗಲ್ಲ. ಎಲ್ಲ ಇಲ್ಲೇ ಇದಾರೆ. ಯಾರೋ ಮಾತಾಡ್ತಾ ಇದ್ರು, ಬಹಳ ಹಿರಿ ವಯಸ್ಸಿನ ರೈತರು. ನಾನು ನೋಡ್ದೆ ಅದನ್ನ, ಯಾವ್ದೋ ವಾಹಿನಿಗೆ ಮಾತಾಡ್ತಾ ಇದ್ರು. ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಕುಮಾರಣ್ಣ ಅವರು ಯಾವತ್ತು ಕಾಟಾಚಾರದ ರೈತರ ಸಭೆ ಮಾಡ್ಲಿಲ್ಲ. ಒಂದ್ ಅರ್ಥ ಮಾಡ್ಕೋಬೇಕಾಗಿರೋದು ನಾವು, ನಮ್ಗೆ ನಾಳೆ ಯಾರು ಅಬ್ಜೆಕ್ಷನ್ ಕೇಳದೆ ಇರ್ತಕ್ಕಂಥ ರೈತರನ್ನ ಇಲ್ಲ ಭೂಮಿ ಕೊಟ್ಬಿಡ್ತೀವಿ ಅಂತ ಮೊದ್ಲೇ ಹೇಳ್ತಕ್ಕಂಥ ಒಂದು ವರ್ಗನ ಕರೆದು ಕೂರ್ಸ್ಕೊಂಡು ಕರೆದಿದ್ವು. ನಾವು ಒಂದು ರೈತರ ಜೊತೆ ಕೂತ್ ಸಮಾಲೋಚನೆ ಮಾಡಿದ್ವು ಅಂತಕ್ಕಂಥದ್ದು ಹೊರನೋಟಕ್ಕೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ವಿ ರಾಜ್ಯ ಸರ್ಕಾರ. ಒಂದು ಕಾಟಾಚಾರದ ಮೀಟಿಂಗ್ ಮೊನ್ನೆ ಮಾಡಿದ್ರು, ನಾವು ನೋಡಿದ್ವಿ. ನೀವೇ ಎಲ್ಲ ಬೆಂಗಳೂರು ಮೀಡಿಯಾ ಹೋಗಿ ಕ್ಯಾಪ್ಚರ್ ಮಾಡಿದ್ರಿ. ಆದ್ರೆ ಕುಮಾರಣ್ಣ ಏನ್ ಮಾಡಿದ್ರು, ಯಾರು ಬಂದ್ರು ಸ್ವಾಗತ. ಇವರು ನಮ್ಮ ಪಕ್ಷದ ರೈತರಲ್ಲ, ಇವರು ಅನ್ಯ ಪಕ್ಷದ ರೈತರು, ಅವ್ರು ಯಾವತ್ತೂ ಆಲೋಚನೆ ಮಾಡ್ಲಿಲ್ಲ. 3ನೇ ಸಭೆಯಲ್ಲಿ ಒಂದ್ ಹೆಣ್ಣು ಮಗಳು ಕುಮಾರಣ್ಣಂಗ್ ಒಂದ್ ಮಾತು ಹೇಳ್ತದೆ. ಇವತ್ತು ಕುಮಾರಣ್ಣ ಹೇಳ್ದಂತ ಮಾತನ್ನ ಇಲ್ಲಿ ಒಂದು ರೈತರು ಎಂಡಾರ್ಸ್ ಮಾಡ್ತಾರೆ ಆ ಟಾಪಿಕ್ ನ. ಮತ್ತೆ ಸತ್ಯ ಅನ್ನೋದಕ್ಕೆ, ಇದು ಕುಮಾರಣ್ಣ ಹೇಳಿದ್ ಸತ್ಯ ಅನ್ನೋದಕ್ಕೆ ಇಲ್ಲಿ ಇರ್ತಕ್ಕಂಥ ರೈತರು ಹೇಳ್ತಾರೆ ವಿಚಾರನ. 3ನೇ ಮೀಟಿಂಗ್ ಅಲ್ಲಿ ಒಂದು ರೈತ ಹೆಣ್ಮಗಳು, ಒಂದು ರೈತ ಮಹಿಳೆ ಬೇಡ ಈ ಪ್ರಾಜೆಕ್ಟ್ ನ ಡ್ರಾಪ್ ಮಾಡಿ ಅಂತಕ್ಕಂಥದ್ದು ಭಾವನಾತ್ಮಕವಾಗಿ ಆ ಹೆಣ್ಮಗಳು ಅಳಿಲಿನ ತೋಡ್ಕೊಂಡಾಗ ಮೊನ್ನೆ ಕುಮಾರಣ್ಣ ಅವ್ರು ಕೈ ಬಿಡ್ತಾರೆ. ಇಲ್ಲಿ ಆ ಪ್ರಾಜೆಕ್ಟ್ ನ ಮಾಡ್ತಕ್ಕಂಥದ್ದಕ್ಕೆ ಇವ್ರೇನ್ 87% ಸಾಲ ತಗೋತಾ ಇದಾರೆ. ಕುಮಾರಣ್ಣ ಅವ್ರೇನ್ ₹1 ಗೌರ್ಮೆಂಟ್ ಮೇಲೆ ಹೊರೆ ಆಗ್ತಾ ಇರ್ಲಿಲ್ಲ. ಅವತ್ತು ₹1 ಸಾಲ ತಗೋತಾ ಇರ್ಲಿಲ್ಲ. ಆಯ್ತಪ್ಪ, ಇಷ್ಟೆಲ್ಲ ಆದ್ಮೇಲೆ 18ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆದ್ರಲ್ಲ ಕುಮಾರಣ್ಣ ಅವರು. ಬೇಕು ಅಂದಿದ್ರೆ ಯಾಕೆ ಮುಂದುವರ್ಸ್ಬಾರ್ದಾಗಿತ್ತ? ಮುಂದುವರ್ಸಿರೋರಲ್ವಾ ಬೇಕು ಅಂದಿದ್ರೆ. ಜನ ಬೇಡ ಅಂದ್ಮೇಲೆ, ರೈತರು ಬೇಡ ಅಂದ್ಮೇಲೆ, ರೈತರ ಬದುಕಿನ ಮೇಲೆ ಮರಣ ಶಾಸನವನ್ನ ಬರೀತಕ್ಕಂತ ನೀಚ ವ್ಯಕ್ತಿತ್ವ ಕುಮಾರಣ್ಣಂದಲ್ಲ. ಅರ್ಥ ಮಾಡ್ಕೊಬಿಡಿ. ಈ ಪಕ್ಷ ಹುಟ್ಟಿರೋದು ರೈತರಿಗೋಸ್ಕರ, ಈ ಪಕ್ಷದ ಉಸಿರಾಡ್ತಾ ಇರ್ತಕ್ಕಂಥದ್ದು ರೈತರಿಗೆ, ಈ ಪಕ್ಷ ಕೊನೆ ಉಸಿರಿರೋವರೆಗೂ ರೈತರಿಗೋಸ್ಕರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಆಯ್ತಪ್ಪ, ಅದೇನೋ ರೆಡ್ ಝೋನ್ ಮಾಡ್ಬಿಟ್ರು ಕುಮಾರಣ್ಣ ಅವರು ಅಂತಾರಲ್ಲ. ಈಗ ಅಲ್ಲಿ ದೇವನಹಳ್ಳಿ ಭಾಗದಲ್ಲಿ ಚಂದ್ರಪಟ್ಟಣ ಹೋಬ್ಳಿ ಎಷ್ಟು ವರ್ಷ ನಡೀತು ಅಕ್ವಿಸಿಷನ್ ನ ಕೈ ಬಿಡೋದಕ್ಕೆ ಹಿಂದಿತ್ತಂತ ಮುಖ್ಯಮಂತ್ರಿಗಳು ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಡಿಕ್ಲೇರ್ ಮಾಡಿದ್ರಲ್ಲ. ಈಗ ಸರ್ಕಾರವೇ ಮಾಡುವಂತ ರೆಡ್ ಝೋನ್ ನ ಸರ್ಕಾರನೇ ವಾಪಸ್ ತಗೊಳ್ಳಿ, ಬೇಡ ಅಂತ ಹೇಳಿದವ್ರು ಯಾರು? ರೈತರಿಗೆ ಆಗಿರ್ತಕ್ಕಂಥ ನೋವಾದ್ರು ಏನದ್ರಿಂದ? ಸುಮ್ನೆ ನೋಡೋಣ, ದಾರಿ ತಪ್ಸಕ್ ಬೇಡ, ಕುಮಾರಣ್ಣನ್ ಕನ್ಸಿನ್ ಕೂಸು ಅಂತ ನಮ್ ತಲೆ ಮೇಲೆ ಇವ್ರ ಪಾಪದ ಹೊರೆಯನ್ನ ನಮ್ ತಲೆ ಮೇಲೆ, ನಮ್ ಭಾರ ನಮ್ ತಲೆ ಮೇಲೆ ಹಾಕದ್ ಬೇಡ. ಇವರು ನಾವು ತಗೊಳಕ್ ರೆಡಿ ಇಲ್ಲ. ಅವತ್ ಕುಮಾರಣ್ಣ ಅವ್ರಿಗೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೇಕು ಅಂತಕ್ಕಂಥ ಬೇರೆದಾಗ ವಿರೋಧಿಸಿದವ್ರು ಯಾರಪ್ಪ? ಮತ್ತೆ ಇದೇ ಕಾಂಗ್ರೆಸ್ನವ್ರು ವಿರೋಧಿಸ್ತಾರಲ್ವಾ? ಏನ್ ನಿಮಗೆ ಎದುರೋಗಿ ಪ್ರಾಜೆಕ್ಟ್ ಬಿಟ್ರಾ? ಅಥವಾ ಇರ್ತಕ್ಕಂಥ ವಾಸ್ತವಾಂಶ ಅರ್ಥ ಮಾಡ್ಕೊಂಡು ರೈತ ಹೆಣ್ಮಕ್ಳು, ರೈತ ಮುಖಂಡರು, ಹಿರಿಯಕರು ಬಂದು ಹೇಳುವಂತ ಸಂದರ್ಭದಲ್ಲಿ ತಲೆಬಾಗಿ ಪ್ರಾಜೆಕ್ಟ್ ನ ವಾಪಸ್ ಹಿಂಪಡ್ಕೊಂಡಿದ್ ಬಿಟ್ರೆ ಅರ್ಥ ಮಾಡ್ಕೊಳ್ಳಿ. ಇದ್ರಲ್ಲಿ ಇಟ್ಕೊಂಡು ನಾವೇನ್ ರಾಜಕಾರಣ ಮಾಡ್ಬೇಕಾಗಿಲ್ಲ. ರಾಜಕಾರಣ ಮಾಡೋದಕ್ಕೆ 100 ಸುದ್ದಿಗಳು ನೀವು ಕೊಟ್ಟಿದ್ದೀರಿ ನಮ್ಗೆ, ಹಲವಾರು ವಿಚಾರಗಳಿದೆ, ರಾಜಕಾರಣ ಮಾಡ್ತೀವಿ. ಇದನ್ನ ಇಟ್ಕೊಂಡು ಮಾಡ್ಬೇಕಾಗಿಲ್ಲ. ಉಳಿಸಿ ರೈತರನ್ನ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.